ಇವತ್ತಿನ ದಿನದ ಟಾಪಿಕ್ ಏನಂದರೆ 2026 ಜೂನ್ನಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸ್. ಇವು ಮುಂದೆ ನಡೆಯುವ ಎಲ್ಲ ಎಕ್ಸಾಮ್ಗಳಿಗೆ ಉಪಯುಕ್ತವಾದ ಕರೆಂಟ್ ಅಫೇರ್ಸ್ ಆಗಿವೆ. ಬನ್ನಿ ಪ್ರಶ್ನೆಗಳನ್ನು ನೋಡೋಣ. ಮೊದಲನೆಯ ಕ್ವಶನ್. ದಕ್ಷಿಣ ಏಷ್ಯಾ ಒಕ್ಕೂಟದ ಮಹಿಳಾ ಫುಟ್ಬಾಲ್ನಲ್ಲಿ ಗೆದ್ದ ತಂಡ ಯಾವುದು? ಫುಟ್ಬಾಲ್ನಲ್ಲಿ ಗೆದ್ದ ತಂಡ ಭಾರತ. ಸೌದಿ ಅರೇಬಿಯಾಗೆ ಭಾರತದಿಂದ ನೂತನ ರಾಯಭಾರಿಯನ್ನಾಗಿ ಯಾರನ್ನು ನೇಮಿಸಿದ್ದಾರೆ? ಸೌದಿ ಅರೇಬಿಯಾಕ್ಕೆ ವಿಪುಲ್ ಅವರನ್ನು ರಾಯಭಾರಿಯನ್ನಾಗಿ. ಉತ್ತರ ಪ್ರದೇಶದಲ್ಲಿ 100ನೇ ರಾಮ್ಸಾರ್ ತಾಣ ಎಂದು ಯಾವುದನ್ನು ಘೋಷಣೆ ಮಾಡಲಾಗಿದೆ? 100ನೇ ರಾಮ್ಸಾರ್ ತಾಣ ಜಯಪ್ರಕಾಶ್ ನಾರಾಯಣ್ ಸುರಹಾರ್. 2026ರಲ್ಲಿ ಭಾರತವು ಯಾವ ದೇಶದಲ್ಲಿ UPI ಪಾವತಿ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? UPI ಪಾವತಿ ವ್ಯವಸ್ಥೆಯನ್ನು ಕಾಂಬೋಡಿಯಾದಲ್ಲಿ ಪ್ರಾರಂಭಿಸಿದೆ. ಭಾರತದಲ್ಲಿ ಸತತವಾಗಿ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿ ಆಯ್ಕೆಯಾಗಿರುವವರು ಯಾರು ಪ್ರಸ್ತುತ ದಿನದಲ್ಲಿ? ಸತತವಾಗಿ ಪ್ರಧಾನಿಯಾಗಿ ಆಯ್ಕೆಯಾಗಿರುವವರು ನರೇಂದ್ರ ಮೋದಿ. 2026ರ ಮಹಿಳಾ T20 ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಲಿದೆ? ಮಹಿಳಾ T20 ವಿಶ್ವಕಪ್ ಇಂಗ್ಲೆಂಡ್ನಲ್ಲಿ ನಡೆಯಲಿದೆ. ಇತ್ತೀಚಿನ ದಿನಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದ ರಾಜ್ಯ ಯಾವುದು? ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದ ರಾಜ್ಯ ಅಸ್ಸಾಂ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಿಸಲಾಗಿದೆ? ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸಲಾಗಿದೆ. ವಿಶ್ವ ಪರಿಸರ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಜೂನ್ 5ರಂದು ಆಚರಿಸಲಾಗುತ್ತದೆ. 2026ರಲ್ಲಿ ಪಂಪ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? ದೇವನೂರು ಮಹದೇವ. 2026ರ G7 ಶೃಂಗಸಭೆ ಎಲ್ಲಿ ನಡೆಯಲಿದೆ? ಶೃಂಗಸಭೆ ಫ್ರಾನ್ಸ್ನಲ್ಲಿ ನಡೆಯಲಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.